ತಮಿಳುನಾಡಿನಲ್ಲಿ ಹೊಸ ಜನನಾಯಕನ ಆಟ ಈಗಾಗಲೇ ಆರಂಭ ಆಗಿದೆ. ಸರ್ಕಾರ ರಚಿಸೋದಕ್ಕೆ ಟಿವಿಕೆಯಿಂದ ಮಾಸ್ಟರ್ ಪ್ಲಾನ್ ಅನ್ನು ರೆಡಿ ಮಾಡಿಕೊಳ್ಳಲಾಗಿದೆ. ಚರ್ಚೆ ನಡೆಸೋದಕ್ಕೆ ಈಗಾಗಲೇ ನಟ ವಿಜಯ್ ಅವರು ಗವರ್ನರ್ ಅವರ ಸಮಯವನ್ನು ಕೇಳಿದ್ದಾರೆ. ಗವರ್ನರ್ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ಗೆ ಪತ್ರವನ್ನು ಬರೆದಿದ್ದಾರೆ. ವಿಜಯ್ ಪತ್ರವನ್ನು ಬರೆದು ಸರ್ಕಾರ ರಚನೆಯ ಸಂಬಂಧ ಮಾಹಿತಿಯನ್ನು ನೀಡಿದ್ದಾರೆ. ದಳಪತಿ ವಿಜಯ್ 2 ವಾರಗಳಲ್ಲಿ ಬಹುಮತವನ್ನು ಸಾಬೀತುಪಡಿಸುವಂತಹ ಭರವಸೆಯನ್ನು ಕೂಡ ನೀಡೋದಕ್ಕೆ ಸಜ್ಜಾಗಿದ್ದಾರೆ ಟಿವಿಕೆ ಪಕ್ಷದ ಸದಸ್ಯರು. ಮ್ಯಾಜಿಕ್ ನಂಬರ್ 118 ಟಿವಿಕೆ ಪಕ್ಷ ಗೆದ್ದಿರೋದು 108 ಕ್ಷೇತ್ರಗಳು. ತಮಿಳುನಾಡಿನಲ್ಲಿ ಸರ್ಕಾರ ರಚನೆ ಮಾಡಬೇಕು ಅಂದರೆ ಟಿವಿಕೆ ಪಕ್ಷಕ್ಕೆ ಇನ್ನೂ 10 ಸ್ಥಾನಗಳ ಕೊರತೆ ಕಾಡ್ತಾ ಇದೆ. ಹೀಗಾಗಿ 10 ಶಾಸಕರ ಬೆಂಬಲವನ್ನು ಪಡೆದು ಸರ್ಕಾರ ರಚನೆ ಮಾಡೋದಕ್ಕೆ ತಯಾರಿಯನ್ನು ಮಾಡಿದ್ದಾರೆ ಈಗಾಗಲೇ ದಳಪತಿ ವಿಜಯ್. ಎಲ್ಲ ಅಂದುಕೊಂಡಂತೆ ಒಂದು ವೇಳೆ ನಡೆದರೆ ಇನ್ನೆರಡು ದಿನಗಳಲ್ಲಿ ಅಂದರೆ ಮೇ 7ನೇ ತಾರೀಕಿಗೆ ಪ್ರಮಾಣ ವಚನ ಕಾರ್ಯಕ್ರಮ ಕೂಡ ಇರುತ್ತೆ. ನಟ ವಿಜಯ್ ಈಗಾಗಲೇ ಸರ್ಕಾರ ರಚನೆಗೆ ತಯಾರಿಯನ್ನು ಮಾಡಿಕೊಳ್ತಾ ಇರುವಂಥದ್ದು. ತಮಿಳುನಾಡಿನಲ್ಲಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ ನಟ ವಿಜಯ್ ಅವರ ಪಕ್ಷ ಟಿವಿಕೆ. ಈ ಹಿನ್ನೆಲೆಯಲ್ಲಿ ತಮಗೆ ಸರ್ಕಾರ ರಚನೆಗೆ ಅವಕಾಶವನ್ನು ಕೊಡಿ ಅಂಥೇಳಿ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ತಮಿಳುನಾಡಿನ ಗವರ್ನರ್ ಅವರಿಗೆ ಪತ್ರವನ್ನು ಬರೆದಿದ್ದಾರೆ. ಇಮೇಲ್ ಮೂಲಕ ಈಗಾಗಲೇ ಪತ್ರವನ್ನು ರವಾನಿಸಿದ್ದಾರೆ ಕೂಡ ವಿಜಯ್ ಅವರು. ಈಗ ಅವರ ಜೊತೆಯಲ್ಲಿ ಚರ್ಚೆ ನಡೆಸೋದಕ್ಕೆ ಅವರಿಂದ ಅನುಮತಿಗಾಗಿ ಸಮಯಾವಕಾಶಕ್ಕಾಗಿ ಕಾಯ್ತಾ ಇರುವಂಥದ್ದು. ಎಲ್ಲ ಅಂದುಕೊಂಡಂತೆ ನಡೆದರೆ ಮೇ 7ನೇ ತಾರೀಕಿನಂದು ವಿಜಯ್ ಅವರು CM ಆಗಿ ಪ್ರಮಾಣ ವಚನ ಸ್ವೀಕರಿಸುವ ನಿರೀಕ್ಷೆಗಳು ಕೂಡ ಇರುವಂಥದ್ದು. ವಿಜಯ್ ಸರ್ಕಾರ ರಚನೆಗೆ ತಮಿಳುನಾಡು ಕೂಡ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ತಮಿಳುನಾಡಿನಲ್ಲಿ ಹೊಸ ಸರ್ಕಾರ ಅಸ್ತಿತ್ವಕ್ಕೆ ಬರೋದಕ್ಕಿದೆ. ಟಿವಿಕೆ ಪಕ್ಷದ ನೇತೃತ್ವದಲ್ಲಿ ನಟ ದಳಪತಿ ವಿಜಯ್ CM ಆಗಿ ಪ್ರಮಾಣ ವಚನವನ್ನು ಸ್ವೀಕರಿಸೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ತಮಿಳುನಾಡಿನಲ್ಲಿ ಸರ್ಕಾರ ರಚಿಸೋದಕ್ಕೆ ಟಿವಿಕೆ ಪಕ್ಷ ಮಾಸ್ಟರ್ ಪ್ಲಾನ್ ಅನ್ನು ಮಾಡಿಕೊಂಡಿದೆ. ಈಗಾಗಲೇ ತಮ್ಮ ಪಕ್ಷದಲ್ಲಿ 60-40 ಸೂತ್ರವನ್ನು ಘೋಷಿಸಿದ್ದಾರೆ ವಿಜಯ್ ಅವರು. ಅಂದರೆ 60% ಸ್ಥಾನಗಳನ್ನು ಹಳೆ ಮತ್ತು ನಿಷ್ಠಾವಂತ ಕಾರ್ಯಕರ್ತರಿಗೆ ಮೀಸಲು ಇಡಲಾಗಿರುವಂಥದ್ದು. ಇನ್ನು 40% ಸ್ಥಾನಗಳನ್ನು ಹೊಸಬರಿಗೆ ಹಾಗೆ ಹೊರಗಿನವರಿಗೆ ನೀಡುವ ಪ್ಲಾನನ್ನು ಮಾಡಲಾಗಿದೆ. ಯಾಕೆಂದರೆ ಅವರಿಗೆ 10 ಸ್ಥಾನಗಳ ಕೊರತೆ ಏನಿದೆ ಅದು ಹೊರಗಿನಿಂದ ಬೆಂಬಲವನ್ನು ಪಡಿಬೇಕಾಗತ್ತೆ ಮತ್ತು ಹೊಸಬರಿಗೂ ಕೂಡ ಅವಕಾಶವನ್ನು ಕೊಡುವ ನಿಟ್ಟಿನಲ್ಲಿ 40% ಅವರಿಗೆ ಮೀಸಲನ್ನು ಇಡಲಾಗಿದೆ. ಈ ಮೂಲಕ 60-40 ಸೂತ್ರವನ್ನು ಅನುಸರಿಸೋದಕ್ಕೆ ಟಿವಿಕೆ ಮುಂದಾಗಿರುವಂಥದ್ದು. ಇನ್ನು ಈ 60-40 ಸೂತ್ರದ ಅಡಿಯಲ್ಲಿ ಯಾರಿಗೆಲ್ಲ ಸ್ಥಾನ ಸಿಗ್ಬೋದು ಅಂತ ಕೂಡ ಒಂದು ಅಂದಾಜನ್ನು ಅಲ್ಲಿ ಮಾಡಲಾಗ್ತಾ ಇರುವಂಥದ್ದು. AIADMKಯಿಂದ ಉಚ್ಚಾಟನೆಗೊಂಡು ಬಂದಿರುವಂತಹ KA ಸಂಗೋಟ್ಟಯ್ಯನ್ ಅವರಿಗೆ ಒಂದು ಸ್ಥಾನ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಯುವ ನಾಯಕರಿಗೆ ಆದ್ಯತೆಯನ್ನು ನೀಡುವ ಭರವಸೆಯನ್ನು ಈ ಹಿಂದೆಯೇ ವಿಜಯ್ ಅವರು ನೀಡಿದ್ರು. ಅದರಂತೆ ಸಂಪುಟದಲ್ಲಿ R ಸಬರಿನಾಥನ್ ಮತ್ತು VS ಬಾಬುಗೆ ಸ್ಥಾನ ಸಿಗಬಹುದು ಅಂತ ಹೇಳಲಾಗ್ತಾ ಇದೆ. ತಮಗೆ ಆಪ್ತರಾಗಿರುವಂತಹ ಆನಂದ್ ಮತ್ತು ಚುನಾವಣಾ ತಂತ್ರಜ್ಞರಾಗಿರುವಂತಹ ಜಾನ್ ಆರೋಗ್ಯಸ್ವಾಮಿ ಇವರುಗಳು ನೀಡುವ ಸಲಹೆಯಂತೆ ಸಚಿವ ಸಂಪುಟದ ಆಯ್ಕೆ ಅಂತ ಹೇಳಿ, ಅಂದರೆ ಸಚಿವ ಸಂಪುಟಕ್ಕೆ ಯಾರ್ಯಾರೆಲ್ಲ ಇರಬೇಕು, ಯಾರ್ಯಾರಿಗೆ ಯಾವ ಹುದ್ದೆಗಳು ಅನ್ನೋದನ್ನು ತಮ್ಮ ಆಪ್ತರ ಸಲಹೆಯ ಮೇರೆಗೆ ಮಾಡ್ತೀನಿ ಅಂತ ಹೇಳಿ ಟಿವಿಕೆ ಹೇಳಿರುವಂಥದ್ದು. ವಿಜಯ್ ಅವರು ಹೇಳಿರುವಂಥದ್ದು. ಎಲ್ಲ ಅಂದುಕೊಂಡಂತೆ ನಡೆದರೆ ಮೇ 7ನೇ ತಾರೀಕಿಗೆ CM ಆಗಿ ದಳಪತಿ ವಿಜಯ್ ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ. ಸಾಧ್ಯತೆಗಳು ದಟ್ಟವಾಗಿದೆ. ಮೇ 7ನೇ ತಾರೀಕಿನಂದು ಸ್ವೀಕರಿಸುವಂಥದ್ದು ಪ್ರಮಾಣ ವಚನ CM ಆಗಿ. MGR ಹಾಗೆ ಜಯಲಲಿತಾ ದೀರ್ಘಾವಧಿಯವರೆಗೂ ಕೂಡ CMಗಳಾಗಿ ಕಾರ್ಯನಿರ್ವಹಿಸಿದಂಥ ನಟ ಮತ್ತು ನಟಿಯವರು. ಅದಾದ ನಂತರ ಆ ಇತಿಹಾಸವನ್ನು ಮರುಸೃಷ್ಟಿ ಮಾಡ್ತಾ ಇರುವಂಥವರು ದಳಪತಿ ವಿಜಯ್. ಅಲ್ಲಿ ಹಲವರು ನಟ ನಟಿಯರು ಸಿನಿಮಾ ರಂಗಕ್ಕೆ ಸೇರಿದಂಥವರು ಬಂದು ಹೋಗಿದ್ದಾರೆ.
ಅಪೋಸಿಷನ್ ಪಾರ್ಟಿ DMK ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಕರುಣಾನಿಧಿಯವರು ಕೂಡ ಚಿತ್ರರಂಗಕ್ಕೆ ಸಂಬಂಧಪಟ್ಟಂಥವರು, ಬರಹಗಾರರಾಗಿದ್ದಂಥವರು, ಚಿತ್ರರಂಗದಲ್ಲಿ ಪ್ರೊಡ್ಯೂಸರ್ ಆಗಿದ್ದಂಥವರು. ಹಾಗೆ AIADMKಯ MGR ಅವರಾಗಿರ್ಬೋದು ಮತ್ತು ಜಯಲಲಿತಾ ಅವರಾಗಿರ್ಬೋದು, ಅವರುಗಳು ಕೂಡ ಸಿನಿಮಾ ರಂಗದ ಹಿನ್ನೆಲೆಯಿಂದ ರಾಜಕೀಯಕ್ಕೆ ಬಂದು ಅಲ್ಲೂ ಕೂಡ ತಮ್ಮ ಛಾಪನ್ನು ಮೂಡಿಸಿದಂಥವರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.